ಓಂ ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ನಮೋ ನಮಃ. ಇವತ್ತಿನ ವಿಚಾರ, ಮೊಬೈಲ್ ಸಂಖ್ಯೆಗಳ ಹಿಡಿತದಲ್ಲಿ ನಾವು ಮತ್ತು ನೀವು. ಜಗತ್ತಿನಲ್ಲಿ ಒಂದು ವ್ಯವಸ್ಥೆಯನ್ನು ಶ್ರೀಮಂತಗೊಳಿಸಬಹುದೇ ಹೊರತು ಎಲ್ಲರನ್ನೂ ಶ್ರೀಮಂತರನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು, ಇವರಲ್ಲಿ ಆರೋಗ್ಯದ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಸಾಲದ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಬಿಸ್ನೆಸ್ ನಷ್ಟದ ಸಮಸ್ಯೆ, ಆಂತರಿಕ ಮತ್ತು ಇತ್ಯಾದಿ ಸಮಸ್ಯೆಗಳನ್ನು ಸೂಚಿಸುವ ಮೊಬೈಲ್ ಸಂಖ್ಯೆಗಳು ಖಂಡಿತವಾಗಿಯೂ ಇದ್ದೇ ಇದೆ. ಹೀಗೆ ಮನುಷ್ಯನಿಗೆ ಮುಂದೆ ಬರಬಹುದಾದ ಆಗು ಹೋಗುಗಳನ್ನು ಅವರ ಮೊಬೈಲ್ ಸಂಖ್ಯೆಗಳು ಕೂಡ ಸೂಚಿಸುತ್ತವೆ. ಶ್ರೀಮಂತಿಕೆಯ ಯಶಸ್ವಿ ವ್ಯಕ್ತಿಗಳು ಉಪಯೋಗಿಸುವ ಮೊಬೈಲ್ ಸಂಖ್ಯೆಗಳು ಕಷ್ಟ, ನಷ್ಟ, ಬಡತನ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ಇದು ಸೂಚಿಸುತ್ತದೆ. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಜೀವನ ಬಹುತೇಕ ಸಂಕಷ್ಟದಲ್ಲಿ ಅಂತ್ಯಗೊಳ್ಳುತ್ತದೆ. ಬಡತನ, ಮಧ್ಯಮ ವರ್ಗದ ಸಮಸ್ಯೆಗಳಲ್ಲಿರುವ ವ್ಯಕ್ತಿಗಳು ಉಪಯೋಗಿಸುವ ಮೊಬೈಲ್ ಸಂಖ್ಯೆಗಳು ಸುಖ, ಸಂಪತ್ತು, ಶ್ರೀಮಂತಿಕೆಯ ಯಶಸ್ಸನ್ನು ಸೂಚಿಸುತ್ತದೆ. ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಅವರ ಜೀವನ ಸಮಸ್ಯೆಗಳಿಂದ ಮುಕ್ತರಾಗಿ ಖಂಡಿತವಾಗಿ ಯಶಸ್ವಿಯ ಸುಖಾಂತ್ಯದ ಸಮೃದ್ಧಿ ಜೀವನವಾಗುತ್ತದೆ. ಮೊಬೈಲ್ ಸಂಖ್ಯೆಗಳು ಸೂಚಿಸುವ ಸೋಲು ಗೆಲುವಿನ ಲೆಕ್ಕಾಚಾರ ಅಂದರೆ, 1ನೇದು 15% ಸಂಖ್ಯೆಗಳು ಹಣ, ಐಶ್ವರ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆಯ ತುಂಬೋ ಯಶಸ್ಸನ್ನು ಸೂಚಿಸುತ್ತದೆ. 2ನೇದು 32% ಸಂಖ್ಯೆಗಳು ಸಾಧಾರಣ ಯಶಸ್ಸಿನ ನೆಮ್ಮದಿಯನ್ನು ಸೂಚಿಸುತ್ತದೆ. 3ನೇದಾಗಿ 18% ಸಂಖ್ಯೆಗಳು ಅನಾರೋಗ್ಯ ಮತ್ತು ಆಂತರಿಕ ಸಮಸ್ಯೆಗಳನ್ನು ಸೂಚಿಸುತ್ತದೆ. 4ನೇದು 19% ಸಂಖ್ಯೆಗಳು ಕಷ್ಟ, ನಷ್ಟ, ಸಾಲ, ಶೂಲ ಇತ್ಯಾದಿ ಒತ್ತಡಗಳ ಸಮಸ್ಯೆಗಳನ್ನು ಸೂಚಿಸುತ್ತದೆ. 5ನೇದು 14% ಸಂಖ್ಯೆಗಳು ಉನ್ನತ ಮಟ್ಟದಲ್ಲಿ ಇದ್ದವರಿಗೆ ಅನಿರೀಕ್ಷಿತ ಸಮಸ್ಯೆಗಳಿಂದ ಆರ್ಥಿಕ ವೈಫಲ್ಯದ, ಬಡತನ ಇತ್ಯಾದಿ ಸಂಕಷ್ಟಗಳನ್ನು ಸೂಚಿಸುತ್ತದೆ. 6ನೇದು 2% ಸಂಖ್ಯೆಗಳು ಸಮಸ್ಯೆಗಳ ನಿವಾರಿಸುವ, ಗುಣಪಡಿಸುವ ಸಾಮರ್ಥ್ಯವನ್ನು ಇದು ಸೂಚಿಸುತ್ತದೆ. ಮೊಬೈಲ್ ಸಂಖ್ಯೆಯ ಬಗ್ಗೆ ನಿರಂತರ ಅಧ್ಯಯನ ಮಾಡಬೇಕು ಅನ್ನೋದಾದರೆ ಮತ್ತು ನೀವು ಯಾವ ಮೊಬೈಲ್ ನಂಬರ್ ಸಂಖ್ಯೆಗಳು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಹಾಗೂ ಜೀವನದ ಯಶಸ್ವಿ ನೆಮ್ಮದಿ ಕಾಣಬೇಕು ಅನ್ನುವುದಾದರೆ ಕೆಳಗಡೆ ಕಾಣ್ತಿರುವಂತಹ ನಮ್ಮ ಗುರುಜಿಗಳಾದಂತಹ ಪ್ರಧಾನ ದೈವಜ್ಞರು, ಜ್ಯೋತಿಷಿಗಳು, ವಾಸ್ತು ತಜ್ಞರು ಆದಂತಹ ಶ್ರೀ ಸೂರ್ಯವರ್ಧನ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಪ್ರತಿಯೊಂದು ಸಮಸ್ಯೆಗಳು ಮತ್ತು ವಾಸ್ತು ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇವರಿಂದ ಕೇಳಿ ಪಡೆದುಕೊಳ್ಳಿ. ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ, ವಾಸ್ತು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.